ನಮಸ್ಕಾರ ಎಲ್ರಿಗೂ ಗೊತ್ತೇ ಇದೆ ನಾವು ಯಾರು ಅಂತ. ನಾವು ಸೆಂಟ್ರಲಲ್ಲಿ ರೂಲ್ ಮಾಡ್ತಾ ಇರೋಂಥ ದೊಡ್ಡ ಪಾರ್ಟಿ. ಸೊ ನಾವು ಹಲವಾರು ಕೆಲಸ ಮಾಡಿದ್ದೀವಿ ದೇಶಕ್ಕೋಸ್ಕರ, ಹಾಗೆ ನಮ್ಮ ಕರ್ನಾಟಕಕ್ಕೋಸ್ಕರ ತುಂಬ ಕೆಲಸ ಮಾಡಿದ್ದೀವಿ. ನಾವು ಮಾಡಿರೋ ಕೆಲಸನ ಒಂದಷ್ಟು ಹೇಳೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ನಮ್ಮ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ ಪಾಪ ಎರಡು ಸಣ್ಣ ರೋಡ್ ಇತ್ತು. ಆ ರೋಡ್ನ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು 6 ಲೇನ್ ಹೈವೇ ಮಾಡಿದ್ದೀವಿ. ಈ 6 ಲೇನ್ ಹೈವೇಯಲ್ಲಿ ಆರಾಮಾಗಿ ನೀವು 2 ಅವರ್ಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೋದು. ಮೊದಲಾದರೆ 3 ರಿಂದ 4 ಅವರ್ ತೊಗೊಳ್ಳೋದು. ಇದು ನಮ್ಮ ಅಚೀವ್ಮೆಂಟು. ಓಕೆ 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 ಸ್ವಲ್ಪ ಸಮಾಧಾನ, ನಿಲ್ಲಿಸಿ ನಿಮ್ಮ ಅಚೀವ್ಮೆಂಟ್ನ ನಾವು ನೋಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು ಗೊತ್ತಲ್ಲ ವಿರೋಧ ಪಕ್ಷದವರು. ಸೊ ಇವ್ರು ಹೇಳ್ತವ್ರೆ ಇವರು ದೊಡ್ಡ 6 ಲೇನ್ ಹೈವೇ ಮಾಡಿದ್ರು ಜನಕ್ಕೆ ಯೂಸ್ ಆಯಿತು ಅಂತ. ಆ್ಯಕ್ಚುಲಿ ಆ 6 ಲೇನ್ ಹೈವೇ ಯಾರಿಗೆ ಕೇಳಿದ್ದು? ಜನ ಆರಾಮಾಗಿ ಆ 2 ರೋಡಲ್ಲಿ ಓಡಾಡ್ಕೊಂಡಿದ್ರು. ಅದರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ದಿನ ಓಡಾಡೋಂಥ ಜನ ಯಾರಿದ್ರು? ಅಂಥ ಟ್ರಾಫಿಕ್ಕು ಏನಾಗ್ತಾ ಇರಲಿಲ್ಲ. 3 ರಿಂದ 4 ಅವರ್ ಆದರೂ ಕೂಡ ರೋಡ್ ತುಂಬ ಚೆನ್ನಾಗಿತ್ತು, ಓಡಾಡ್ಕೊಂಡು ಇರ್ಬೋದಾಗಿತ್ತು. ಇವ್ರು ದುಡ್ಡು ಮಾಡೋಕ್ಕೋಸ್ಕರ ದೊಡ್ಡ ಲೈನ್ ಹೈವೇ ಮಾಡಿಬಿಟ್ಟು ನಾವು ಮಾಡಿದ್ವಿ ಅಂತ ಕೊಚ್ಕೊತಾ ಇದ್ದಾರೆ. ಸರಿ, 6 ಲೇನ್ ಹೈವೇ ಏನೋ ಮಾಡಿದ್ರು. ಆ 6 ಲೇನ್ ಹೈವೇಗೆ ಕರೆಕ್ಟಾಗಿರುವಂಥ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀವು. ಆಮೇಲೆ ಪ್ರತಿ 100 ಮೀಟ್ರಿಗೆ ಒಂದು ಸ್ಪೀಡ್ ಬ್ರೇಕರು, ಅಲ್ಲಲ್ಲಿ ಪೊಲೀಸ್ ಅವ್ರನ್ನ ಬೇರೆ ನಿಲ್ಲಿಸಿದ್ದೀರಾ ದುಡ್ಡು ಮಾಡೋಕ್ಕೆ. ಕಡೆಯ ರೋಡ್ ಮಾಡಿರೋದೇ ಜನಗಳಿಗೆ ಯೂಸ್ಗೋಸ್ಕರ. ಸರಿ, ಅದೆಲ್ಲ ಬಿಡು. ಈಗ ನಾವು ಪ್ರತಿ ವರ್ಷ ಹಳ್ಳಿಗಳಿಗೆ ಮತ್ತು ಸಿಟಿಗಳಿಗೆ ರೋಡ್ ಹಾಕ್ಸೋದು, ಆಮೇಲೆ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಸಿಟಿಗೂ ಪ್ರತಿ ಮನೆಗೂ ನೀರು ಸರಬರಾಜು ಮಾಡಿರೋದು ಯಾರ ಸರ್ಕಾರ ಗುರುವೇ? ನಮ್ಮದೇ ಅಲ್ವಾ? ಸರಿನಪ್ಪ, ನೀನು ರೋಡು ಹಾಕ್ಸಿದ್ಯಾ, ನೀರು ಕೊಟ್ಟಿದ್ಯಾ. ರೋಡ್ ಯಾವ ಗತಿ ಇದೆ ಅಂತ ನಾವು ನೋಡಿಲ್ವಾ? ಎಲ್ಲಿ ನೋಡ್ರು ಬರೀ ಗುಂಡಿ ಬಿದ್ದೈತೆ ರೋಡಲ್ಲಿ. ಅದ್ರ ಜೊತೆಗೆ ನೀರು ದೇವ್ರು ಕೊಟ್ಟಿರೋದು. ನೀನೇನೇ ಫ್ರೀಯಾಗಿ ಕೊಟ್ಟಿರೋದಲ್ಲಿ ಪೈಪ್ ಹಾಕಿದ್ಯಾ, ದೇವ್ರು ಕೊಟ್ಟಿರೋ ನೀರನ್ನ ಜನಕ್ಕೆ ಬಿಟ್ಟಿದ್ಯಾ. ಇದೆಲ್ಲ ಒಂದು ಅಚೀವ್ಮೆಂಟ್ ಅಂತ ಬೇರೆ ಮಾತಾಡ್ಕೊತಾ ಇದೆಯಾ? ಏನೋಪ್ಪ, ರೋಡ್ ಹಾಕಿರ್ತೀವಿ, ಸಣ್ಣ ಪುಟ್ಟ ಗುಂಡಿ ಬಿದ್ದಿರುತ್ತಪ್ಪ, ಹಂಗನ್ಬಿಟ್ಟು ಪ್ರತಿ ಸರಿನೂ ರೋಡ್ ಗುಂಡಿ ಆಗಿದಾಗೆಲ್ಲ ಹೋಗಿ ನಾವೇ ಟಾರ್ ಹಾಕಿ ಮುಚ್ಚಕ್ಕಾಗತ್ತಾ? ಅಯ್ಯೋ, ಅದೊಳ್ಳೆ ಕತೆ. ಸರಿ, ಅದು ಬಿಡು. ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ಗೆ ಅಂತ ಕೋಟಿ ಅನುದಾನ ಕೊಟ್ಟಿದ್ವಿ. ಎಷ್ಟು ರೈತರು ಪಾಪ ಬದುಕ್ತಾ ಇಲ್ವಾ ಇವಾಗ? ಹೌದೌದೌದು, ತುಂಬ ಬದುಕ್ತಾ ಇದ್ದಾರೆ. ಅದಕ್ಕೆ ಜನ ವಿಷ ಕುಡಿದು ಸಾಯ್ತಾ ಇರೋದು. ರೈತರಿಗೆ ಸರಿಯಾಗಿ ಅನುದಾನ ಕೊಡ್ದಿರಾ ಅವ್ರು ಪಡ್ತಾರೋ ಪಾಡು ನಾವು ನೋಡ್ತಾ ಇಲ್ವಾ? ಆಯ್ತಪ್ಪ, ಮಳೆನೂ ಬರುತ್ತೆ. ಮಳೆ ಬರೋದ್ರಿಂದ ಒಂದಷ್ಟು ಬೆಳೆ ಹಾನಿ ಆಗುತ್ತೆ, ಏನೋ ಜನ ಸಾಯ್ತಾರೆ. ಅದಕ್ಕೆಲ್ಲ ನಾವು ತಡೆ ಹಿಡಿಯೋಕ್ಕಾಗತ್ತಾ? ಮಳೆ ರಾಯಿನ ನಾವೇನು ಮಾಡೋಕ್ಕಾಗುತ್ತೆ? ಅದು ಅವನು ತಪ್ಪು. ಸರಿ, ಇವಾಗ ಅದು ಬಿಡು. ಈಗ ಸ್ವಚ್ಛ ಭಾರತ್ ಮಾಡಿದ್ವಿ ನಾವು. ಎಂಥ ಒಂದು ಒಳ್ಳೆ ಅಚೀವ್ಮೆಂಟ್ ಅದು. ಸ್ವಚ್ಛ ಭಾರತ್ ಬಂದಮೇಲೆ ನಮ್ಮ ದೇಶ ಎಷ್ಟು ನೀಟಾಗಿದೆ. ಇದು ಕಾಣಿಸ್ತಾ ಇಲ್ವಾ ನಿನಗೆ? ದೊಡ್ಡ ಅಚೀವ್ಮೆಂಟು ಸ್ವಚ್ಛ ಭಾರತ್. ಅಲ್ಲಿ ಗಂಗಾ ಕೊಳತ್ ನಾರ್ತಾ ಇರೋದು ಇನ್ನೂ ಗೊತ್ತಿಲ್ಲ ಇವ್ರಿಗೆ. ರೋಡಲ್ಲಿ ಜನ ಎಲ್ಲಂದ್ರೆ ಕಸ ಬಿಸಾಕ್ತವ್ರೆ, ಅದು ಕಾಣ್ತಾ ಇಲ್ಲ ಇವ್ರಿಗೆ. ಮನೆಗೆ ಹೋಗಿ ಕರೆಕ್ಟಾಗಿ ಕಸನ ಕಲೆಕ್ಟ್ ಮಾಡ್ಕೊಳಕ್ ಗೊತ್ತಿಲ್ಲ ಇವ್ರಿಗೆ. ಇವ್ರು ಮಾತಾಡ್ತವ್ರೆ ಸ್ವಚ್ಛ ಭಾರತ್ ಬಗ್ಗೆ. ದೇಶ ಹಾಳಾಗ್ತಿದೆ ಅಂತ ಇವ್ರಿಗೆ ಗೊತ್ತಿಲ್ವಾ ಗಲೀಜಾಗಿರೋದು? ಸರಿ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಡಿಮಾನಿಟೈಸೇಷನ್ ತಂದಿದ್ದು ಯಾರಪ್ಪ? ಕೋಟಿ ಹಣನ 70 ವರ್ಷದಿಂದ ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ದೀರಲ್ವಾ? ಆಮೇಲೆ ಇಲ್ಲಿರೋ ದುಡ್ಡನ್ನ ನಕಲಿ ಮಾಡಿ ಎಷ್ಟೋ ಜನ ಟೆರರಿಸ್ಟ್ ಫೈನಾನ್ಸಿಂಗ್ ಮಾಡ್ತವ್ರೆ. ಇದನ್ನು ತಡೆಗಟ್ಟಿದ್ಯಾರು? ನಮ್ಮ ಸರ್ಕಾರ ಅಲ್ವಾ? ಹೌದೌದೌದೌದು, ಡಿಮಾನಿಟೈಸೇಷನ್ ತಂದ್ರಂತೆ, ಟೆರರಿಸ್ಟ್ ಫೈನಾನ್ಸಿಂಗ್ನ ತಡೆದ್ಬಿಟ್ರಂತೆ. ಅಲ್ಲ, ಇಷ್ಟೊಂದೆಲ್ಲ ಮಾತಾಡ್ತವ್ರಲ್ಲ, ಮತ್ತು ಯಾಕೆ ಜನಕ್ಕೆ ಆ ಡಿಮಾನಿಟೈಸೇಷನ್ ಮಾಡಿದಾಗ ಕ್ಯೂ ನಿಂತ್ಕೊಂಡು ಪಾಪ 2,000 ರೂಪಾಯಿ ತೊಗೊಳಕ್ಕೆ ಅಷ್ಟು ಒದ್ದಾಡಿದ್ರಲ್ಲ, ಅದನ್ನೆಲ್ಲ ಯಾರು ಅನುಭವಿಸ್ತಾರೆ? ನೀವು ಮಾಡೋ ತಲೆನೋವಿಗೆ. ಸರಿ, ಟೆರರಿಸ್ಟ್ ಫೈನಾನ್ಸಿಂಗ್ ನಿಲ್ಸಿದ್ರಿ, ಏನು ಟೆರರಿಸ್ಟ್ ಅಟ್ಯಾಕ್ ಕಮ್ಮಿ ಆಗಿದೆ ಏನೋ? ನೀವು 70 ವರ್ಷದಿಂದ ಮಾಡಿರೋ ಕರಪ್ಷನ್ ನಿಲ್ಸೋದಕ್ಕೆ ಕರಪ್ಷನ್ ಕಂಟ್ರೋಲ್ ತಂದಿದ್ದೀವಮ್ಮ ನಾವು. ಎಷ್ಟೋ ಜನ ಕರಪ್ಷನ್ ಮಾಡೋದನ್ನ ಇವಾಗ ನಿಲ್ಸಿದ್ದಾರೆ, ಗೊತ್ತಾ? ಯಾಕೆ ನಿಮ್ಮ ಸರ್ಕಾರದಲ್ಲಿ ಯಾರೂ ಮಾಡಿಲ್ವಾ? ಹಗರಣಗಳ ಮೇಲೆ ಹಗರಣ ಮಾಡಿ ದುಡ್ಡು ಮೇಲೆ ದುಡ್ಡು ಮಾಡಿ ಕೋಟಿ ಎತ್ಕೊಂಡು ಸ್ವಿಸ್ ಬ್ಯಾಂಕಲ್ಲಿ ನೀವೇ ಇಟ್ಟಿರೋದು. ಅದನ್ನು ತರೋದಕ್ಕೆ ನೀವೇ ಒಂದು ಸ್ಕೀಮ್ ಹಾಕ್ಬಿಟ್ಟು ಜನಗಳಿಗೇನು ಟೋಪಿ ಹಾಕ್ತಾ ಇದ್ದೀರಾ? ಸರಿ, ಇಷ್ಟು ಮಾತಾಡೋ ನೀನು ಈಗ ಒಂದು ಪ್ರಶ್ನೆ ಹಾಕ್ತೀನಿ, ಉತ್ತರ ಕೊಡಪ್ಪ ನೋಡೋಣ. ಕೋವಿಡ್-19 2020 ಯಾರಪ್ಪ ತಡೆಗಟ್ಟಿದ್ದು? ನಮ್ಮ ಸರ್ಕಾರ ಬಂದಮೇಲೆ ಅದಕ್ಕೆ ಬೇಕಾಗಿರುವಂಥ ಲಸಿಕೆ ಕಂಡುಹಿಡಿದ್ವಿ. ಅದರಿಂದ ಇಡೀ ಪ್ರಪಂಚಕ್ಕೆ ಉಪಯೋಗ ಆಗಿದೆ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಭಿಪ್ರಾಯನ ತಿಳಿಸೋಣ. ಯಾಕೆಂದರೆ ಕೋವಿಡ್-19 ಬಂದಾಗ ಬರೀ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಕಷ್ಟದಲ್ಲಿತ್ತು. ಆಗ ಲಸಿಕೆ ಕಂಡುಹಿಡಿದು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡಿದ್ದೀರಾ, ಅದಕ್ಕೆ ಒಂದು ಶಬಾಷ್ಗಿರಿ ಕೊಡಲೇಬೇಕು. ಈ ವಿಷಯನ ನಾನು ಮೆಚ್ಕೊತೀನಿ. ಪುಣ್ಯಕ್ಕೆ ಒಂದಾದರೂ ಒಪ್ಕೊಂಡಲ್ಲ ನಾವು ಮಾಡಿದ್ದೀವಿ ಅಂತ. ಸರಿ, ಅದ್ರ ಜೊತೆಗೆ ಇನ್ನೊಂದಿದೆ, ಅದನ್ನು ಕೇಳ್ಕೊಬಿಡು. ಏನಪ್ಪ ಅಂದರೆ, ನಾವು ಜನಗಳಿಗೆ ಯೂಸ್ ಆಗಲಿ ಅಂತ ಕಮ್ಮಿ ಬೆಲೆಯಲ್ಲಿ ಔಷಧಿ ಕೂಡ ಕೊಡ್ತಾ ಇದ್ದೀವಿ. ಅದನ್ನೇ ನಾವು ಜನೌಷಧಿ ಕೇಂದ್ರ ಅಂತ ಬೇರೆ ಕರಿತೀವಿ, ಗೊತ್ತೇ ಇದೆ. ಅದರಿಂದ ನಿಮಗೂ ಉಪಯೋಗ ಆಗ್ತಾ ಇದೆ ಅಂತ. ಉಪಯೋಗ ಅಂತೆ ಅಲ್ಲ, ಫಸ್ಟ್ ಆಫ್ ಆಲು ನೀವು ಫ್ರೀ ಕೊಡಬೇಕು ಮೆಡಿಸನ್ನ. ಯಾಕೆ ದುಡ್ಡು ಇಸ್ಕೊಂಡು ಮೆಡಿಸನ್ನ ಫ್ರೀಯಾಗಿ ಕೊಡ್ತೀರಾ, ಕಮ್ಮಿ ಕೊಡ್ತಾ ಇದ್ದೀರಾ? ಯಾಕೆ ಬೇರೆ ಮೆಡಿಕಲ್ ಸ್ಟೋರಿಂದ ನಿಮ್ಗೇನಾದರೂ ಬರ್ತಾ ಇದೆಯಾ ಕಮಿಷನ್ನು ಪ್ರೈವೇಟ್ ಅವ್ರ ಕಡೆಯಿಂದ? ಜಾಸ್ತಿ ಮಾತಾಡ್ತಾ ಇದೆಯಾ ನೀನು? ನಿಜವಾಗ್ಲೂ ಹೊಡೆದು ಬಿಡ್ತೀನಿ ನಿನಗೆ. ಜಾಸ್ತಿ ಮಾತಾಡಿದ್ರೆ ನಾನು ಒಂದು ಬಿಡ್ತೀನಿ.
ಸರಿ, ಏನೋ ಸಣ್ಣ ಪುಟ್ಟ ಕೆಲಸ ನೀನು ಮಾಡಿದ್ಯಾ. ಇವಾಗ ನಮ್ಮ ಅಚೀವ್ಮೆಂಟ್ಸ್ನ ಸ್ವಲ್ಪ ಹೇಳ್ಕೊಳ್ಳೋಣ, ಜನಗಳಿಗೂ ಗೊತ್ತಾಗಲಿ ನಾವು ಎಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅಂತ. ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲಿ ಗೊತ್ತೇ ಇದೆ, ಇವಾಗ ನಮ್ಮದೇ ಸರ್ಕಾರ ನಡೀತಾ ಇರೋದು. 2,000 ರೂಪಾಯಿ ಕೊಟ್ಟಿದ್ದೀವಿ ಜನಕ್ಕೆ, ಅಂದರೆ ಹೆಣ್ಮಕ್ಳಿಗೆ. ಜೊತೆಗೆ ಫ್ರೀ ಬಸ್ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ. ಯಾರ್ಯಾರಿಗೆ ಕೆಲಸ ಇಲ್ಲ ಅವ್ರಿಗೆ 3,000 ರೂಪಾಯಿ ಕೊಟ್ಟಿದ್ದೀವಿ. ಜೊತೆಗೆ ಫ್ರೀಯಾಗಿ ಅಕ್ಕಿ ಬಾಗಿ ಕೂಡ ಕೊಟ್ಟಿದ್ದೀವಿ. ಸೊ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳಪ್ಪ ನೋಡೋಣ. ಇವೆಲ್ಲ ನಿಮ್ಮ ಕೈಲಿ ಕೊಡೋಕ್ಕಾಗತ್ತಾ? ಹೂನಪ್ಪ, ನಮ್ಮ ಕೈಯಲ್ಲಿ ಇವೆಲ್ಲ ಕೊಡೋಕ್ಕಾಗಲ್ಲ. ಯಾಕೆಂದರೆ 2,000 ರೂಪಾಯಿ ಹೆಂಗಸ್ರು ಕೊಡ್ತಾಯಿದ್ಯಾ, ಮನೇಲಿರೋ ಎಲ್ರಿಗೂ ಕೊಡ್ತಾಯಿದ್ಯಾ? ಇಲ್ಲ, ಮನೇಲಿ ದೊಡ್ಡವ್ರು ಯಾರು ಇರ್ತಾರೆ ಹೆಂಗಸ್ರು, ಅವ್ರಿಗೆ ಮಾತ್ರ ಕೊಡ್ತಾಯಿದ್ಯಾ? ಜೊತೆಗೆ ಫ್ರೀ ಬಸ್ಸು ಅಂತೀರಾ? ಪಾಪ ಹೆಣ್ಮಕ್ಳಿಗೇನೋ ಫ್ರೀ ಬಸ್ ಕೊಟ್ಟಿದ್ಯಾ, ಸರಿ. ಗಂಡಸ್ರು ಎಲ್ಲಿ ಹೋಗ್ಬೇಕಯ್ಯ? ಗಂಡಸರಿಗೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಹೆಂಗಸರಿಗೆ ಫ್ರೀ ಕೊಟ್ಟಿದ್ಯಾ. ಇನ್ನೇನು ಬಂತು ನಿಂದು ಅದರಲ್ಲಿ? ಇನ್ನು ಅನ್ಎಂಪ್ಲಾಯ್ಮೆಂಟ್ಗೆ 3,000 ರೂಪಾಯಿ. ಅಲ್ಲ, ಅವ್ರಿಗೆ ಕೆಲಸನೇ ಕೊಡ್ಬೋದಲ್ಲ, ಕೊಟ್ಬಿಟ್ಟು ಸಂಬಳ ಕೊಡ್ಬೋದಲ್ಲ, ಅದ್ರ ಬದಲು 3,000 ಕೊಟ್ಟು ನೀನೇ ಹಾಳು ಮಾಡ್ತಾಯಿದ್ಯಾ. ಇನ್ನು ಅಕ್ಕಿ ಭಾಗ್ಯ ಬಗ್ಗೆ ನಿನಗೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅರ್ಧಕ್ಕರ್ಧ ದುಡ್ಡು ನೀನೇ ತಿಂತಾ ಇದೆಯಾ. ಅಕ್ಕಿ ಇಲ್ಲ ಅಂದ್ಬಿಟ್ಟು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಅದರಲ್ಲಿ ಅರ್ಧ ನೀನೇ ತಿನ್ಕೊಂಡಿದ್ಯಲ್ಲ. ಇದ್ರ ಬಗ್ಗೆ ಇನ್ನೇನು ಹೇಳೋದು? ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು. ಬರೀ ರೂರಲ್ ಡೆವಲಪ್ಮೆಂಟ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು ರೋಡ್ ಹಾಕ್ಸೋದಕ್ಕೆಲ್ಲ ನಾವು 84,000 ಕೋಟಿ ಅನುದಾನ ಕೊಟ್ಟಿದ್ದೀವಿ. ನೀವು ಸಣ್ಣ ಪುಟ್ಟ ರೋಡ್ ಹಾಕ್ಬಿಟ್ಟು ರೋಡ್ ಹಾಕದೆ ನೀರು ಕೊಟ್ಟೆ ಅಂತೆಲ್ಲ ಮಾತಾಡಿದ್ರಲ್ಲ, ಇದಕ್ಕೇನು ಹೇಳ್ತೀಯಾ? 84,000 ಕೋಟಿ, ಅದು ರೂರಲ್ ಡೆವಲಪ್ಮೆಂಟ್ಗೆ. ನಾವು ನೋಡ್ತಾ ಇಲ್ವಾ, ಹಳ್ಳಿಯಲ್ಲಿ ರೋಡ್ ಇಲ್ದಿರಾ, ಅಲ್ಲಿ ಜನಗಳ ಇನ್ಫ್ರಾಸ್ಟ್ರಕ್ಚರ್ ಇಲ್ದಿರಾ, ಕರೆಕ್ಟಾಗಿರೋ ಶಾಲೆಗಳು ಇಲ್ದಿರಾ, ಅದ್ರ ಜೊತೆಗೆ ಅವ್ರಿಗೆ ಅನುದಾನಗಳನ್ನ ಸರಿಯಾಗಿ ಕೊಡ್ದಿರಾ, ಎಲ್ಲ ಹಳ್ಳಿಗಳು ಹೆಂಗೆ ಪಾಡು ಬಿದ್ದೋಗಿದೆ ಅಂತ ನಮಗೂ ಗೊತ್ತಿದೆ. ನಿಮ್ಮ ಈ ಅಚೀವ್ಮೆಂಟ್ ಬಗ್ಗೆ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಸರಿ ಕಣಯ್ಯ, ಏನೋ ಮೈಸೂರಿಗೆ ರೋಡ್ ಹಾಕಿದೆ ದಬ್ಬಾಕಿದೆ ಅಂತ ಹೇಳೋದಲ್ಲ. ನಾವು ನೋಡಯ್ಯ, ರೋಡ್ ಗಿಡೆಲ್ಲ ಹಾಕಿ ಜನಗಳಿಗೆ ಹಿಂಸೆ ಕೊಡಲ್ಲ. ಚಾಮುಂಡಿ ಬೆಟ್ಟದ ಮೇಲೆ ಒಂದು ಕಾಂಪ್ಲೆಕ್ಸ್ ಕಟ್ತಾಯಿದ್ದೀವಿ, ಅದರಿಂದ ಎಷ್ಟೋ ಜನಗಳಿಗೆ ವ್ಯಾಪಾರ ಆಗತ್ತೆ. ಹೆಂಗೆ ನಾವು? ಹೌದಪ್ಪ, ಕಾಂಪ್ಲೆಕ್ಸ್ ಕಟ್ಬಿಟ್ಟಿದ್ಯಾ. ಅಲ್ಲ, ಜನ ನೋಡಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಇಲ್ಲಿ ಕಾಂಪ್ಲೆಕ್ಸ್ ಬೇಡ, ಇಲ್ಲಿ ನಮ್ಮ ಚಾಮುಂಡಿ ತಾಯಿ ನೆಲೆಸಿದ್ದಾಳೆ, ಈ ಜಾಗದಲ್ಲಿ ಹೇಗಿದೆಯೋ ಹಾಗೆ ಇರಲಿ ಅಂತ ಪಾಪ ಜನಗಳು ಪ್ರೊಟೆಸ್ಟ್ ಮಾಡ್ತಾರೆ. ಕೇಳ್ದಿರ ಹೋಗ್ಬಿಟ್ಟು ಫೌಂಡೇಶನ್ ಹಾಕಿ ಹಾಳು ಮಾಡ್ತಾಯಿದ್ಯಾ. ಜನಗಳು ಓಟ್ ಹಾಕಿರೋದು ನಿನಗೆ, ಆದರೆ ನೀನು ಆ ಜನಗಳ ಮಾತು ಯಾವತ್ತು ಕೇಳಿದ್ಯಾ? ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನಲ್ಲ ಇವನು. ನಾವು ಬರೀ ಬಡವ್ರಿಗೆ ಮಾತ್ರ ಅಲ್ಲ, ಇಲ್ಲಿ ಸಾಹುಕಾರರು ಕೂಡ ನಾವು ಒಳ್ಳೊಳ್ಳೆ ಅನುದಾನ ಕೊಡ್ತೀವಿ. ಯಾಕೆಂದರೆ ಅವ್ರ ಹತ್ರ ದುಡ್ಡಿದೆ ಅಂದ್ಬಿಟ್ಟು ಅವ್ರಿಗೇನು ಮಾಡ್ದಿರ ಇರೋಲ್ಲ. ನಾವು ಅಂಡರ್ಗ್ರೌಂಡ್ ರೋಡ್ ಮಾಡೋಣ ಅಂದ್ಕೊಂಡಿದ್ದೀವಿ ಬೆಂಗಳೂರಲ್ಲಿ. ಈ ಅಂಡರ್ಗ್ರೌಂಡ್ ರೋಡಿಂದ ಜನಗಳಿಗೆ ಎಷ್ಟೊಂದು ಯೂಸ್ ಆಗುತ್ತೆ. ಚೆನ್ನಾಗಿ ದುಡ್ಡಿರೋರು 600 ರೂಪಾಯಿ ಟೋಲ್ ತಗೊಂಡು 4-5 ಕಿಲೋಮೀಟ್ರ್ ಓಡಾಡ್ತಾರೆ. ಹೆಂಗೆ ನಾವು? ಅಲ್ಲ, ಇವರ ಅಚೀವ್ಮೆಂಟ್ಗೆ ಬಾಯಿ ಬಡ್ಕೋಬೇಕು. ಅಲ್ಲ ರೀ, ನೀವು ಮಾಡ್ತಿರುವಂಥ ಈ ಅಂಡರ್ಗ್ರೌಂಡ್ ಪ್ರಾಜೆಕ್ಟ್ಗೆ ನಾವೇ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಇದು ಯಾವ ಸೀಮೆ ಪ್ರಾಜೆಕ್ಟು ಅಂತ. ಅಲ್ಲ, ಬರೀ ಶ್ರೀಮಂತರಿಗೋಸ್ಕರ 600 ರೂಪಾಯಿ ಟೋಲ್ ಇಟ್ಬಿಟ್ಟು ರೋಡ್ ಮಾಡ್ತಾಯಿದ್ದೀನಿ ಅಂಡರ್ಗ್ರೌಂಡ್ ಅಂತಿರಲ್ಲ. ಬಡವ್ರಿಗೆ ಯಾರಿಗೂ ಆ ರೋಡ್ ಬೇಕಾಗಲ್ವಾ? ಅಂಡರ್ ಪಾಸ್ ಮಾಡ್ತೀರಾ, ಫ್ರೀಯಾಗಿ ಮಾಡಿ. ಅದು ಬಿಟ್ಬಿಟ್ಟು ದುಡ್ಡು ಕೊಟ್ಟು ಮಾಡ್ತೀನಿ ಅಂತೀರಾ. ಅದ್ರ ಜೊತೆಗೆ ನೀವು ಮಾಡ್ತಾರೋ ಈ ಅಂಡರ್ಗ್ರೌಂಡು ಎಷ್ಟು ಜನಕ್ಕೆ ಕಷ್ಟ ಕೊಟ್ಟಿದೆ ಅಂತ ನಿಮ್ಗೇನ್ರಿ ಗೊತ್ತು? ಅದರಲ್ಲಿ ತೊಗೊಂಡೋಗಿ ಲಾಲ್ಬಾಗಲ್ಲಿ ಎಂಟ್ರಿ ಕೊಡ್ತಾಯಿದ್ದೀರಾ, ಆ ಲಾಲ್ಬಾಗ್ನ ಬೇರೆ ಹಾಳು ಮಾಡೋದಕ್ಕೆ. ಇದು ನೀವು ಮಾಡ್ತಾ ಇರೋವಂಥ ಅಚೀವ್ಮೆಂಟು. ಅಯ್ಯೋ, ನಮಸ್ಕಾರ. ನಾನು ಈ ಕರ್ನಾಟಕದ ಪ್ರಜೆ. ನಿಲ್ಲಿಸ್ರಯ್ಯ, ಸಾಕು ನಿಮ್ಮಿಬ್ಬರು ಜಗಳನ. ಹೋಗ್ರಿ ಸೈಡ್ಗೆ. ಈಗ ಕೆಲವೊಂದು ವಿಚಾರನ ನಾನು ಮಾತಾಡಬೇಕಾಗಿದೆ. ಯಾಕೆ ಅಂದರೆ ಈ ಕರ್ನಾಟಕ ನಮ್ಮ ಕೈಯಲ್ಲಿದೆ. ನಾವು ಇವ್ರನ್ನ ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಫಸ್ಟು ಇದಕ್ಕೆ ಮೂಲ ಎಲ್ಲಿದೆ ಅಂತ ಹುಡುಕಬೇಕು. ಮೂಲ ಹುಡ್ಕೋಣ, ಬಟ್ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅಂತ ಒಂದು ಸರಿ ರೌಂಡ್ ಹಾಕೊಂಡು ಬರೋಣ. ಓಕೆ ಸ್ನೇಹಿತರೆ, ಈಗಾಗಲೇ 2 ದೊಡ್ಡ ಪಕ್ಷಗಳು ಜಗಳ ಆಡೋದನ್ನ ನೀವು ನೋಡಿದ್ದೀರಾ. ತುಂಬ ದೂರ ಬೇಡ, ಮೊದಲನೇದಾಗಿ ನಮ್ಮ ಮನೆ ರೋಡ್ಗೆ ಬರೋಣ. ಸೊ ನೋಡ್ತಾ ಇದ್ದೀರಾ, ಈ ನಮ್ಮ ಮನೆ ರೋಡು ಲದಾಖ್ ರೋಡ್ ಅಂತ ನಾನು ಪ್ರತಿ ವಿಡಿಯೋಲಿ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಈಗಾಗಲೇ 2 ಪಕ್ಷಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲಿ ನಾವು ರೋಡ್ ಹಾಕ್ತೀವಿ ಅಂತ. ನಾನು ಈ ಏರಿಯಾಗೆ ಬಂದು ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಗಿದೆ. ಈ 10 ವರ್ಷದಲ್ಲಿ ಏನಿಲ್ಲ ಅಂದ್ರು 5ರಿಂದ 6 ಸರಿ ಈ ರೋಡ್ನ ಕಿತ್ತಾಕಿದ್ದಾರೆ. ಆದ್ರೆ ಒಂದು ಸರಿ ಕೂಡ ಜಲ್ಲಿ ಕೂಡ ತಂದು ಹಾಕಿಲ್ಲ. ಕೊನೆಯದಾಗಿ ನಾವೇ ಇವ್ರು ಏನು ಮಾಡ್ತಾ ಇಲ್ಲ ಕೆಲಸ ಅಂತ ನಮಗೆ ಬೇಕಾಗಿರೋ ಹಾಗೆ ರೋಡ್ಗೆ ಕಾಂಕ್ರೀಟ್ನ ಒಂಚೂರು ತಂದು ಹಾಕೊಂಡು ಲೆವೆಲ್ ಮಾಡ್ಕೊಂಡಿದೀವಿ. ಇದು ಈಗಿರುವಂತ ಪರಿಸ್ಥಿತಿ. ಈಗ ಯಾವುದೋ ದೊಡ್ಡ ವಿಚಾರ ಮಾತಾಡೋದು ಬೇಡ, ಸಿಂಪಲ್ ಆಗಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಅದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಬಜೆಟ್ ಎಲ್ಲಿಂದ ಹೆಂಗೆ ಹೋಗ್ತಾ ಇದೆ ಅಂತ. ಮೊದಲನೇದಾಗಿ ನಮ್ಮ BBMPಗೆ ವರ್ಷಕ್ಕೆ ಸಿಗುವಂತ ಬಜೆಟ್ ಎಷ್ಟು ಅಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಓಕೆ, ಒಂದು ಗೆಸ್ ತಗೊಳ್ಳಿ ನೋಡೋಣ. ಗೆಸ್ ಮಾಡಿದ್ರಾ? ಈಗ ನೀವು ಅನ್ಕೊಂತಾ ಇರ್ತೀರಾ 100 ಕೋಟಿ 200 ಕೋಟಿ 300 ಕೋಟಿವರೆಗೂ ಕೊಡ್ಬೋದು ಅಂತ. ಬಟ್ ಆಕ್ಚುಲಿ ನೀವು ಎಷ್ಟೇ ಗೆಸ್ ಮಾಡಿದ್ರು ಆ ಗೆಸ್ ಎಲ್ಲ ತಪ್ಪಾಗುತ್ತೆ. ಯಾಕೆ ಅಂದ್ರೆ
BBMPಗೆ ವರ್ಷಕ್ಕೆ ಸಿಗ್ತಾ ಇರೋದು ಬರೋಬ್ಬರಿ 20,000 ಕೋಟಿ. ಅಂದರೆ ಪ್ರತಿ ವರ್ಷ 20,000 ಕೋಟಿ BBMPಗೆ ಸಿಗ್ತಾ ಇದ್ರು. ಯಾಕಪ್ಪ ನಮ್ಮ ಬೆಂಗಳೂರು ಈ ರೇಂಜ್ಗೆ ಡೆವಲಪ್ಮೆಂಟ್ನ ಕಾಣ್ತಾ ಇದೆ ಅನ್ನೋದಕ್ಕೆ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಆ ಸಿಗ್ತಾ ಇರೋ 20,000 ಕೋಟಿನ ಹೆಂಗೆಲ್ಲ ಡಿವೈಡ್ ಮಾಡ್ತಾರೆ, ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಮೊದಲನೇದಾಗಿ ಆ 20,000 ಕೋಟಿನ 5 ಡಿವಿಷನ್ ಮಾಡ್ತಾರೆ. ಪ್ರತಿ ಡಿವಿಷನ್ ಅಲ್ಲಿ ಒಬ್ಬೊಬ್ಬ ಕಾರ್ಪೊರೇಟರ್ಗೆ 4,000 ಕೋಟಿನ ಡಿವೈಡ್ ಮಾಡ್ತಾರೆ. ಈ 4,000 ಕೋಟಿ ಇಟ್ಕೊಂಡು ಪ್ರತಿ ವರ್ಷ ಒಬ್ಬೊಬ್ಬ ಕಾರ್ಪೊರೇಟರ್ ಕೆಲಸ ಮಾಡಬೇಕು. ಅಕಸ್ಮಾತ್ ಏನಾದರೂ ಕಾರ್ಪೊರೇಟರ್ ಇಲ್ಲ ಅಂದ್ರೆ ಆ 4,000 ಕೋಟಿ ಡೈರೆಕ್ಟ್ ಆಗಿ MLA ಕೈಗೆ ಸಿಗುತ್ತೆ. ಸೊ ಈಗ MLA 4,000 ಕೋಟಿ ಇಟ್ಕೊಂಡು ಪ್ರತಿ ಸರಿ ಎಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ನೀವೇ ಯೋಚನೆ ಮಾಡಿ. ಆದ್ರೆ ಆ ಡೆವಲಪ್ಮೆಂಟ್ ನಮ್ ಕಣ್ ಮುಂದೆ ಕಾಣಿಸ್ತಾ ಇಲ್ಲ. ಈ 20,000 ಕೋಟಿ ಎಲ್ಲಿ ಹೋಗ್ತಾ ಇದೆ ವರ್ಷ ವರ್ಷ ಅನ್ನೋದು ನಮಗೆ ಗೊತ್ತಿಲ್ಲ. ಟ್ಯಾಕ್ಸ್ ಕಟ್ತಾ ಇದೀವಿ, ಆದ್ರೆ ದುಡ್ಡು ಎಲ್ಲಿ ವಿನಿಮಯ ಆಗ್ತಾ ಇದೆ, ಯಾರು ಎಲ್ಲಿ ಏನು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ದಿರ ಇದ್ರೂ ನಾವೇನ್ ಮಾಡ್ತೀವಿ, ಪ್ರತಿ ಸರಿ ಗಾಡಿ ತಗೋಬೇಕಾದ್ರೆ ರೋಡ್ ಟ್ಯಾಕ್ಸ್ ಕಟ್ತೀವಿ, ಅಥವಾ ಮನೇಲಿ ಒಂದು ಚಿಕ್ಕ ಬೆಂಕಿ ಪಟ್ಟಣ ತಗೋಬೇಕಾದ್ರೂ ಕೂಡ ಅದಕ್ಕೂ ಟ್ಯಾಕ್ಸ್ ಕಟ್ಟಿರ್ತೀವಿ, GST ಕಟ್ಟಿರ್ತೀವಿ. ಇಷ್ಟೊಂದೆಲ್ಲ ಟ್ಯಾಕ್ಸ್ GST ಕಟ್ಟಿದ್ರು ನಮ್ಮ ರೋಡ್ಗಳು ಯಾವ ರೇಂಜ್ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ಇವಾಗ ನಾನು ಹೋಗ್ತಾ ಇರೋ ಈ ರೋಡು ಸದ್ಯಕ್ಕೆ ನಿಮ್ಗೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಮುಂದೆ ನೋಡಿ ಈ ರೋಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ 20,000 ಕೋಟಿ ರೋಡಲ್ಲೇ ಬಿದ್ದಿರೋದು ನಿಮ್ಗೆ ಕ್ಲೀನ್ ಆಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ನಿಮ್ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ 20,000 ಕೋಟಿ ಈ ಒಂದು ಹಳ್ಳದಲ್ಲಿ ಬಿದ್ದಿದೆ. ನೋಡಿದ್ರಾ ಹೆಂಗಿದೆ ರೋಡು, ಸೂಪರ್ ಆಗಿದೆ ಅಲ್ವಾ. ಇದು ನಮ್ಮ ಡೆವಲಪ್ಮೆಂಟ್. ಓಕೆ, ಈ ಡೆವಲಪ್ಮೆಂಟ್ನ ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ ಅಂತ ನಾವು ಅವ್ರನ್ನ ಬೈಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದರೆ ಇದಕ್ಕೆ ಮೂಲ ಬೇರೆ ಕಡೆನೇ ಇದೆ. ಈಗ ಸಣ್ಣದಾಗಿರುವ ನಮ್ಮ ಕರ್ನಾಟಕದ ರಾಜಕೀಯದ ಬೆಳವಣಿಗೆನ ಚಿಕ್ಕದಾಗಿ ಒಂದು ರೌಂಡ್ ಹಾಕೊಳ್ಳೋಣ. ಏನಪ್ಪ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತು, CM ಸೀಟ್ಗೋಸ್ಕರ ಇಬ್ರು ಮೇಜರ್ ಲೀಡರ್ಗಳು ಹೇಗೆಲ್ಲ ಜಗಳ ಆಡ್ತಾ ಇದ್ರು. ಕೊನೆಗೂ ಒಬ್ರು ಬಿಟ್ಕೊಟ್ಟು ಇನ್ನೊಬ್ರೀಗ CM ಆಗಿದ್ದಾರೆ ಅಂತ. ಯಾರೋ ಬರ್ತಾರೆ, ಯಾರೋ ನಮ್ಮ ದೇಶನ ಸರಿ ಮಾಡ್ತಾರೆ, ನಮಗೆ ಬೇಕಾಗಿರೋ ಎಲ್ಲ ಡೆವಲಪ್ಮೆಂಟ್ನ ಅವ್ರು ಕೊಡ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಪ್ರತಿ ಸರಿ ನಾವು ಓಟ್ ಹಾಕಿದಾಗೂ ನಾವು ಫೇಲ್ ಆಗ್ತಾನೆ ಇದ್ದೀವಿ. ಅವ್ರು ಗೆಲ್ತಾ ಹೋಗ್ತಾ ಇದ್ದಾರೆ ಹೊರತು ಪ್ರಜೆಗಳಾಗಿ ನಾವು ಸೋಲ್ತಾನೆ ಇದ್ದೀವಿ. ಸೊ ಈಗ ಇಷ್ಟೊತ್ತು ನಾವು ಬಂದಿದ್ದ ರೋಡ್ನ ನೀವು ಗಮನಿಸಿದ್ದೀರಾ, 20,000 ಕೋಟಿ ರೋಡಲ್ಲಿ ಹೆಂಗೆ ಚೆಲ್ ಬಿದ್ದಿದೆ ಅಂತ. ಈಗ ಮುಂದೆ ಒಂದು ಟೆಕ್ ಪಾರ್ಕ್ ಇದೆ. ಈ ಟೆಕ್ ಪಾರ್ಕ್ ಒಳಗಡೆ ಹೋಗ್ಬೇಕಾದ್ರೆ ರೋಡ್ ನೋಡಿ ಏನು ಸಖತ್ತಾಗಿರುತ್ತೆ. ಆ್ಯಂಡ್ ಯಾರಾದರೂ ನಾನು ಟೆಕ್ ಪಾರ್ಕ್ ಹೆಂಗಿರುತ್ತೆ ನೋಡಿಲ್ಲ ಅಂತ ಕೇಳೋರಿಗೆ ಈ ಟೆಕ್ ಪಾರ್ಕ್ಗೆ ಯಾರು ಬೇಕಾದರೂ ಒಳಗಡೆ ಹೋಗ್ಬೋದು ಗುರು, ಓಕೆನಾ. ಟೆಕ್ ಪಾರ್ಕ್ ಹೆಸರು ಬಂದು ಭಾರತೀಯ ಸಿಟಿ ಟೆಕ್ ಪಾರ್ಕ್ ಅಂತ. ಸೊ ಇದು ಬಂದು ತಣಿಸಾಂದ್ರ ಹತ್ರ ಇದೆ. ನೀವು ಯಾರಾದರೂ ಈ ಕಡೆ ಬಂದಿದ್ದೀರಾ ಅಂದರೆ ಒಂದೇ ಒಂದು ಸಾರಿ ಇದ್ರ ಒಳಗಡೆ ಬಂದು ನೋಡಿ. ಒಂದು ಟೆಕ್ ಪಾರ್ಕ್ ಒಳಗಡೆ ಇಷ್ಟೊಂದು ಕ್ಲೀನ್ ರೋಡ್ಸು, ಫುಟ್ಪಾತ್ಸು, ಡೆವಲಪ್ಮೆಂಟ್ ಕಾಣ್ತಾ ಇದ್ದಾರೆ ಅಂದಮೇಲೆ ಯಾಕೆ ನಮ್ಮ ರಾಜ್ಯಕ್ಕೆ ಸಿಗ್ತಾ ಇರುವಂತ ಇಷ್ಟು ದೊಡ್ಡ ಬಜೆಟ್ ಎಲ್ಲಿ ಹೋಗ್ತಾ ಇದೆ, ಯಾಕೆ ಕೆಲಸ ನಡೀತಿಲ್ಲ ಅನ್ನೋ ಕ್ವಶನ್ ನಿಮ್ಗೆ ಅರೈಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೋಡ್ಗುರು, ಕೊನೆಗೂ ಟೆಕ್ ಪಾರ್ಕ್ ಒಳಗಡೆ ಎಂಟ್ರಿ ಹೊಡಿತಾ ಇದ್ದೀವಿ. ಇಷ್ಟೊತ್ತರೆಗೂ ಇದ್ದಿದ್ದ ರೋಡ್ಗೂ ಇಲ್ಲಿಂದ ನೀವು ನೋಡೋ ರೋಡ್ಗೂ ಅಜಗಜಾಂತರ ಇರುತ್ತೆ. ಸುಮ್ಮನೆ ಒಂದ್ಸರಿ ನೋಡ್ಕೊಂಬಿಡಿ ರೋಡ್ ಹೆಂಗಿರುತ್ತೆ ಅಂತ. ರೋಡ್ಸ್ ನೋಡಿ ಎಷ್ಟು ವೈಡ್ ಇದೆ. ಇಲ್ಲೂ ಗಾಡಿಗಳು ಓಡಾಡ್ತಾ ಇದ್ದಾವೆ, ಬಟ್ ಇಲ್ಲೆಲ್ಲೂ ಯಾಕೆ ಟ್ರಾಫಿಕ್ ಇಲ್ಲ? ಇಷ್ಟೊತ್ತು ನಾನು ಬರಬೇಕಾದ್ರೆ ಅಷ್ಟೊಂದು ಟ್ರಾಫಿಕ್ ಯಾಕಿತ್ತು? ಇದಕ್ಕೆ ಉತ್ತರನೇ ಇಲ್ಲ. ನೀವು ಆ ಕಡೆ ಈ ಕಡೆ ನೋಡ್ಬೋದು, ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು, ಎಲ್ಲವನ್ನು ಪರಿಸರ ಸ್ನೇಹಿಯಾಗಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಜೊತೆಗೆ ಆ ಬಿಲ್ಡಿಂಗ್ಸ್ ಆಗಿರ್ಬೋದು, ಈ ಕಡೆ ನೋಡಿ ಅಪಾರ್ಟ್ಮೆಂಟ್ಸು, ಅಲ್ಲಿ ಸ್ಕೂಲು, ಎಲ್ಲವೂ ಇದೆ. ಇಲ್ಲಿ ಏನಿಲ್ಲ ಅಂತ ನೀವು ಹುಡುಕಿದ್ರೆ ಎಲ್ಲವೂ ಇದೆ. ಈಗ ನೋಡಿ ರೈಟ್ ಸೈಡಲ್ಲಿ ಇರೋದು ಫುಟ್ಪಾತ್. ಹೆಚ್ಚು ಕಮ್ಮಿ ಫುಟ್ಪಾತ್ ಒಂದು 100 ಮೀಟರ್ಸ್ ಇರುತ್ತೆ ವಿಡ್ತಲ್ಲಿ. ಆದರೂ ನೋಡಿ ಕುತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ, ಓಡಾಡೋಕೆ ಜಾಗ ಇದೆ, ಮಕ್ಕಳಿಗೆ ಆಟ ಆಡೋಕೆ ಜಾಗ ಇದೆ. ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಒಂದು ಟೆಕ್ ಪಾರ್ಕ್ ಒಳಗಡೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯ ಮಾತ್ರ ಪ್ರತಿ ಸರಿ ರೋಡ್ಗಳಲ್ಲಿ ಕಷ್ಟನ ನಾವು ನೋಡ್ತಾನೆ ಇದ್ದೀವಿ. ರೀಸೆಂಟ್ ಆಗಿ ಆಗಿರುವಂಥ ಮಳೆ ಆಗಿರ್ಬೋದು, ಆ ಮಳೆಯಿಂದ ನಾವು ಅನುಭವಿಸ್ತಾ ಇರೋವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲವೂ ನಿಮ್ಮ ಕಣ್ಮುಂದೆನೇ ಇದೆ. ನೋಡಿ ಹೆಂಗಿದೆ ಫುಟ್ಪಾತು. ಇವಾಗ ಈ ರೋಡ್ ನೋಡಬೇಕಾದ್ರೆ ನಿಮಗೆ ಇದು ನಮ್ಮ ಇಂಡಿಯಾ ಅಂತ ಅನಿಸ್ತಾ ಇದೆಯಾ? ನಿಮಗೆ ಚಾನ್ಸೇ ಇಲ್ಲ. ಇದು ಯಾವುದೋ ಬೇರೆ ಕಂಟ್ರಿ ಅನ್ನೋ ಥರನೇ ಫೀಲ್ ಆಗ್ತಿದೆ. ಈ ಥರ ಡೆವಲಪ್ಮೆಂಟು ಯಾಕೆ ನಮ್ಮ ಪ್ರತಿ ರೋಡಲ್ಲಿ ಸಿಗಲ್ಲ ನಮಗೆ? ಈಗ ನೋಡಿ ಇಲ್ಲಿ ರೈಟ್ ಸೈಡಲ್ಲೇ ಒಂದು ಮಾಲ್ ಕೂಡ ಇದೆ, ಓಕೆನಾ. ಈ ಮಾಲ್ ಆಪೋಸಿಟಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲೊಂದು ಪಾರ್ಕ್ ಇದೆ. ನೋಡಿ ಹೆಂಗಿದೆ ಇದು. ಯಾರು ಬೇಕಾದರೂ ಹೋಗ್ಬೋದು ಇದ್ರ ಒಳಗಡೆ. ನೋಡಿ ಅಲ್ಲೆಲ್ಲ ನೋಡಿ ಎಷ್ಟು ಜನ ಮಕ್ಕಳನ್ನ ಕರ್ಕೊಂಬಂದು ಹೆಂಗೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಇದಲ್ವಾ ಲೈಫ್ ಅಂದರೆ? ಇದನ್ನೇ ಅಲ್ವಾ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಆ್ಯಸ್ ಎ ಸಿಟಿಸನ್ ನಾವು ಓಟ್ ಹಾಕಿ ನಮ್ಮ ಟ್ಯಾಕ್ಸ್ ಅಮೌಂಟ್ ಹಿಂಗೆಲ್ಲ ಯೂಸ್ ಆಗಬೇಕು ಅನ್ನೋದೇ ಅಲ್ವಾ ನಮ್ಮೆಲ್ಲರ ಆಸೆ. ಬಟ್ ಇದು ಯಾವುದು ನಮ್ಮ ಕಣ್ಮುಂದೆ ಈಗಿಲ್ಲ. ಹೀಗೆ ನಮ್ಮ ಕಣ್ಮುಂದೆ ಇರೋದು ಬರೀ ಗುಂಡಿ, ನೀರು ತುಂಬಿಕೊಂಡಿರೋ ರೋಡ್ಗಳು, ಡೆವಲಪ್ಮೆಂಟೇ ಕಾಣದೇ ಇರೋ ಅಂತ ನಮ್ಮ ಸಿಟಿ. ಇದನ್ನು ನಾವು ಬೈಕೊಂಡು ಓಡಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದರೆ ಮಿಸ್ಟೇಕು ರಾಜಕಾರಣಿಗಳಲ್ಲಿ ಅಥವಾ ರಾಜಕಾರಣದಲ್ಲಿಲ್ಲ. ಮಿಸ್ಟೇಕ್ ಇರೋದು ನಮ್ಮಲ್ಲಿ. ನಾವು ಮಾಡ್ತಾ ಇರೋ ಮಿಸ್ಟೇಕ್ ಏನಪ್ಪ ಅಂದರೆ ಕರೆಕ್ಟ್ ಆಗಿರೋ ಪರ್ಸನ್ಗೆ ಓಟ್ ಆಗದೆ ಇರೋದು. ಇಷ್ಟು ವರ್ಷ
ನಮ್ಮ ಕರ್ನಾಟಕದಲ್ಲಿ ಯಾರು ಓಟ್ ಹಾಕಿದ್ರು ಯಾರು ಕೆಲಸ ಮಾಡಲ್ಲ ಗುರು, ಬಂದವರೆಲ್ಲ ಬರೀ ದುಡ್ಡು ತಿನ್ನೋರೆ ಅಂತ ಅನ್ಕೊಂಡು ನಾನು ಓಡಾಡಿದ್ದೀನಿ, ನೀವು ಓಡಾಡಿರ್ತೀರ. ಆದರೆ ಈಗ ಒಂದು ಬಿಗ್ ಚೇಂಜ್ ತರೋದಕ್ಕೆ ಒಂದು ಪಕ್ಷ ಬಂದಿದೆ. ಆ ಪಕ್ಷ ಯಾವುದು ಅಂತ ಈಗಾಗಲೇ ನೀವು ಗೆಸ್ ಮಾಡಿರ್ತೀರಾ. ಅದ್ರ ಬಗ್ಗೆನೂ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದಷ್ಟು ವಿಷಯ ಇದೆ, ಅದ್ರ ಬಗ್ಗೆನೂ ಮಾತಾಡೋಣ ಬನ್ನಿ. ಈಗ ಕೆಲವ್ರಿಗೆ ಅನ್ಸ್ಬೋದು, ಅಲ್ಲ ಗುರು ಕೆಲಸ ಆಗ್ತಾ ಇಲ್ಲ ಅಂದಮೇಲೆ ನೀನು ಹೋರಾಟ ಮಾಡ್ಬೋದಲ್ಲ, ಹೋರಾಟ ಮಾಡಿ ಕೆಲಸನ ಮಾಡಿಸ್ಕೋಬೋದಲ್ಲ ಅಂತ ನೀವು ಕೇಳ್ಬೋದು. ಕರೆಕ್ಟು, ಹೋರಾಟ ಮಾಡ್ಬೋದು. ಆದರೆ ಜೀವನ ಪೂರ್ತಿ ಬರೀ ಹೋರಾಟ ಆಗೋದ್ರೆ ನಾವು ಡೆವಲಪ್ಮೆಂಟ್ನ ಕಾಣೋದು ಯಾವಾಗ? ಇಲ್ಲಿ ಹೋರಾಟ ಮಾಡಿ ನಮ್ಮ ಕೆಲಸ ಆಗೋದು ಇಂಪಾರ್ಟೆಂಟ್ ಅಲ್ಲ, ಹೋರಾಟನೇ ಕೇಳದೇ ಇರುವಂಥ ಒಂದು ಪಕ್ಷ ಬಂದು ಕೆಲಸ ಮಾಡೋದು ಇಂಪಾರ್ಟೆಂಟು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಯಾರೋ ಬಂದು ಏನೋ ಚೇಂಜ್ ಮಾಡ್ತಾರೆ ಅಂತ ಯೋಚನೆ ಮಾಡೋ ಬದಲು ಇದು ನನ್ನ ದೇಶ, ಇದು ನನ್ನ ರಾಜ್ಯ, ಇದು ನನ್ನ ಊರು ಅಂತ ನಾವು ಅಂದ್ಕೊಂಡ್ರೆ ಆಬ್ವಿಯಸ್ಲಿ ಚೇಂಜ್ನ ನಾವೇ ತರ್ಬೋದು. ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಬಜೆಟ್ ಮಂಡನೆ ಆಗಬೇಕಾದ್ರೆ ಇಂತಿಂಥ ಕೆಲಸಕ್ಕೆ ಇಷ್ಟೇ ದುಡ್ಡು ಖರ್ಚಾಗಬೇಕು ಅಂತ ಬಜೆಟ್ ಮಂಡನೆ ಮಾಡ್ತಾರೆ. ನಾವು ಟಿ ವಿಯಲ್ಲಿ ಕೂತ್ಕೊಂಡು ಈ ವರ್ಷ ಬಜೆಟಲ್ಲಿ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಡಿಸ್ಕಸ್ ಮಾಡ್ತೀವಿ. ಆದರೆ ಡಿಸ್ಕಷನ್ನು ಬರೀ ಡಿಸ್ಕಷನ್ ಆಗೇ ಉಳಿತಿದೆ, ಯಾವುದೇ ರೀತಿಯಾದ ಡೆವಲಪ್ಮೆಂಟು ಕಣ್ಮುಂದೆ ಕಾಣಿಸ್ತಿಲ್ಲ. ಪ್ರತಿ ಸರಿ ಬಜೆಟ್ ಮಂಡನೆ ಆಗಬೇಕಾದ್ರೆ ನಮಗೇನು ಬೇಕು ಅನ್ನೋದನ್ನ ರಾಜಕಾರಣಿಗಳು ಮಾಡಬೇಕು. ಆದರೆ ಇಲ್ಲಿ ನಮ್ಮನ್ನು ಯಾರು ಏನೂ ಕೇಳೋದಿಲ್ಲ, ಬರೀ ಓಟ್ ಹಾಕೋಕ್ಕೆ ಮುಂಚೆ ಬಂದು ನಮ್ಗೆ ಓಟ್ ಹಾಕಿ ಅಂತ ಮಾತ್ರ ಕೇಳ್ತಾರೆ. ಅದಾದ್ಮೇಲೆ ನಾವು ಪ್ರಶ್ನೆ ಮಾಡಿದ್ರೆ ನಾವು ಕೆಟ್ಟೋರಾಗ್ತೀವಿ. ಟ್ಯಾಕ್ಸ್ ಕಟ್ಟೋದು ನಾವು, ಬಜೆಟ್ ಮಂಡನೆ ಮಾಡೋದು ಯಾರೋ, ಅದರಲ್ಲಿ ನಮಗೇನು ಬೇಕು ಅನ್ನೋದನ್ನ ಅವ್ರು ನಮಗೆ ಕೊಡೋಲ್ಲ. ಅವ್ರಿಗೇನು ಬೇಕೋ ಆ ಕೆಲಸನ ಅವ್ರು ಮಾಡ್ತಾರೆ. ಆ್ಯಂಡ್ ಮಾಡ್ತಾ ಇರೋ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವೋ ಅನ್ನೋ ವಿಚಾರ ಕೂಡ ನಮಗೆ ಗೊತ್ತಿರಲ್ಲ. ಸೊ ಯಾವುದೇ ರೀತಿಯಾದ ಕ್ಲಾರಿಟಿನೇ ಇಲ್ಲದೆ ಇರುವಂಥ ಈ ಸಿಸ್ಟಮ್ಮು ನಮಗೆ ಸದ್ಯಕ್ಕೆ ಬೇಡ. ಈಗ ಇನ್ನೂ ಕೆಲವ್ರು ಕೇಳ್ಬೋದು, ಅಲ್ಲ ಗುರು ಇಷ್ಟೊಂದೆಲ್ಲ ಮಾತಾಡೋ ನೀನು ಬಜೆಟ್ ಮಂಡನೆ ಮಾಡಿದಾದ್ಮೇಲೆ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನೀನು RTA ಫೈಲ್ ಮಾಡಿ ಇನ್ಫಾರ್ಮೇಷನ್ ತಗೋಬೋದಲ್ವಾ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಅಂತ. ಕರೆಕ್ಟು, RTA ನಾನು ಫೈಲ್ ಮಾಡ್ಬೋದು, ಇನ್ಫಾರ್ಮೇಷನ್ ತಗೋಬೋದು. ಬಟ್ ಇವಾಗ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ ಅಂದರೆ RTA ಇನ್ಫಾರ್ಮೇಷನ್ನ ಎಷ್ಟು ಹೊರಗಡೆ ಬಿಡಬೇಕು ಅನ್ನೋದು ಕೂಡ ಮೊದಲೇ ಫಿಕ್ಸ್ ಆಗಿರುತ್ತೆ. ಆ ರೇಂಜ್ಗೆ ನಮ್ಮ ಸಿಸ್ಟಮು ಹದಗೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಪ್ರತಿ ಸರಿ ಡೆವಲಪ್ಮೆಂಟ್ನ ತಂದಾಗ ನಮ್ಮ ರಾಜಕಾರಣಿಗಳು ಒಂದು ಸೂಪರ್ ಆಗಿರೋ ಕೆಲಸ ಮಾಡ್ತಾರೆ, ನೋಡೋದಕ್ಕೆ 2 ಕಣ್ಣು ಸಾಲದು. ಏನಪ್ಪ ಅಂದರೆ ಒಂದು ರೋಡ್ ಮಾಡಿದ್ರೆ ಇನಾಗ್ರೇಷನ್ ಅವರೇ ಮಾಡೋದು, ಅಕಸ್ಮಾತ್ ಒಂದು ಬಸ್ ಸ್ಟಾಪ್ ಕಟ್ಟಿದ್ರೆ ಬಸ್ ಸ್ಟಾಪ್ ಮೇಲೆ ಅವ್ರದೇ ಹೆಸರು ಹಾಕೊಳ್ಳೋದು, ಫೋಟೋ ಹಾಕೋದು, ಒಂದು ಮಗುಗೆ ಚಿಕ್ಕದಾಗ ಒಂದು ಬುಕ್ಕು ಒಂದು ಸ್ಕೂಲ್ ಬ್ಯಾಗ್ ಕೊಟ್ಟರೆ ಅದರಲ್ಲಿ ಅವ್ರು ಫೋಟೋ ಹಾಕೋದು. ಸೀರಿಯಸ್ಲಿ ಇವಾಗ ನೀವು ಯೋಚನೆ ಮಾಡಿ, ನೀವು ಒಂದು ಮನೆ ಕಟ್ಟಿದ್ದೀರಾ, ನಿಮ್ಮ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್, ಒಬ್ಬ ಪ್ಲಂಬರು, ಕಾರ್ಪೆಂಟರ್ನ ಕೂಡ ಕರೆಸಿ ಕೆಲಸ ಮಾಡಿಸಿರ್ತೀರಾ. ಅಕಸ್ಮಾತ್ ಅವನೇನಾದ್ರು ಪ್ರತಿ ಸ್ವಿಚ್ ಬೋರ್ಡ್ ಮೇಲೆ ಅವನ ಹೆಸರು ಅವ್ನ ಫೋಟೋ ಹಾಕ್ಬಿಟ್ಟು ಹೋದ್ರೆ, ಡೋರ್ ಮೇಲೆ ಅವಂದೇ ಹೆಸರು ಹಾಕಿ ಅವಂದೇ ಫೋಟೋ ಹಾಕಿ ಹೋದ್ರೆ ಕಾರ್ಪೆಂಟ್ರು, ನಿಮಗೆ ನೋಡಿ ಏನ್ ಅನ್ಸುತ್ತೆ? ಕರೆಕ್ಟ್ ಅನ್ಸುತ್ತಾ? ಅದು ಇಲ್ಲ ತಾನೆ? ನೀವು ದುಡ್ಡು ಖರ್ಚು ಮಾಡಿದ್ಮೇಲೆ ಆಬ್ವಿಯಸ್ಲಿ ನಿಮ್ಮ ಮನೆಗೆ ನಿಮ್ದೇ ಹೆಸರು ಇಡಬೇಕು ಅಂತ ನೀವು ಆಸೆ ಪಡ್ತೀರಾ. ಬಟ್ ಇಲ್ಲಿ ಏನಾಗ್ತಿದೆ, ಟ್ಯಾಕ್ಸ್ ನಾವು ಕಟ್ತಾ ಇದೀವಿ, ಹೆಸರು ಯಾರೋ ಮಾಡ್ಕೋತಾ ಇದ್ದಾರೆ. ಓಟ್ ಕೇಳಕ್ ಬಂದವನಿಗೆ ಯಾಕೆ ಏನಿದ್ರು ಮಾಡಿಲ್ಲ, ಯಾವಾಗ ಏನೇನು ಮಾಡ್ತೀಯ ಅಂತ ಕೇಳೋ ತಾಕತ್ ಒಬ್ಬನಿಗೂ ಇಲ್ಲ. ಬೆಕ್ಕಿ ಗಂಟೆ ಕಟ್ಟಕ್ಕೆ ಒಂದಿಲಿನೂ ರೆಡಿ ಇಲ್ಲ. ಹೆಗ್ಗಡೆ ಹೇಳ್ತಾ ಬದುಕ್ತಾ ಇದ್ದೀರಾ ನೀವು. ನನ್ಗೆ ಯಾಕೆ ಅವ್ನು ಮಾಡ್ಲಿ ನನಗೆ ಯಾಕೆ ಹಂಗ ಅನ್ಕೊಂಡ್ ಬದುಕ್ತಾ ಇರೋಂತ ಜನ ನೀವು. ನಾನ್ ಚೆನ್ನಾಗಿದ್ರೆ ಸಾಕು. ಸ್ವಾರ್ಥ, ಈ ಸ್ವಾರ್ಥಕ್ಕೋಸ್ಕರ ನಿಮ್ ಓಟ್ಗಳನ್ನು ಮಾರ್ಕೊಂಡ್ಬಿಟ್ಟಿದ್ದೀರಾ.